ಬುಲ್ಬುಲ್ ರಚಿತಾರಾಮ್ ಅಭಿನಯದ ಅಯೋಗ್ಯ 2 ಚಿತ್ರ ಎಲ್ಲಿಗೆ ಬಂತು? ಡೈರೆಕ್ಟರ್ ಮಹೇಶ್ ಕುಮಾರ್ ಏನ್ ಹೇಳ್ತಾರೆ? ಸಿನಿಮಾದ ಈ ಒಂದು ಚಿತ್ರದ ಇತರ ಮಾಹಿತಿ ಏನಿದೆ? ಚಿತ್ರದ ನಾಯಕ ನಟ ಸತೀಶ್ ನೀನಾಸಂ ಮತ್ತು ರಚಿತಾರಾಮ್ ಹಾಡಿನ ಶೂಟಿಂಗ್ ವಿವರ ಏನಿದೆ? ಈ ಎಲ್ಲ ಮಾಹಿತಿ ಈ ಒಂದು ಸ್ಟೋರಿಯಲ್ಲಿದೆ ನೋಡಿ. ಅಯೋಗ್ಯ 2 ಚಿತ್ರದ ಕೆಲಸ ನಡೀತಾ ಇದೆ. ಇದೀಗ ಈ ಚಿತ್ರದ ಒಂದು ರೊಮ್ಯಾಂಟಿಕ್ ಸಾಂಗ್ ಶೂಟಿಂಗ್ ನಡೀತಾ ಇದೆ. ವೈಟ್ ಅಂಡ್ ವೈಟ್ ಕಾಸ್ಟ್ಯೂಮ್ ಅಲ್ಲಿ ಸತೀಶ್ ನೀನಾಸಂ ಕಾಣಿಸ್ತಾ ಇದ್ದಾರೆ. ಗುಲಾಬಿ ಬಣ್ಣದ ಸೀರೆಯಲ್ಲಿ ರಚಿತಾ ತುಂಬಾನೇ ಆಕರ್ಷಕವಾಗಿ ಕಾಣಿಸ್ತಾ ಇದ್ದಾರೆ. ಡೈರೆಕ್ಟರ್ ಮಹೇಶ್ ಕುಮಾರ್ ಈ ಹಾಡಿನ ಶೂಟಿಂಗ್ ನ ಮೇಕಿಂಗ್ ವಿಡಿಯೋ ಒಂದನ್ನ ಹಂಚಿಕೊಂಡಿದ್ದಾರೆ. ರಚಿತಾ ಮತ್ತು ಸತೀಶ್ ನೀನಾಸಂ ಈ ಒಂದು ಹಾಡಿನಲ್ಲಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಈ ಒಂದು ಸೀನ್ ಮೇಕಿಂಗ್ ಇದೀಗ ಎಲ್ಲರಿಗೂ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ. ಈ ಹಾಡಿನಲ್ಲಿ ಯಕ್ಷಗಾನ ಕಲಾವಿದರಿದ್ದಾರೆ, ಹಾಗಾಗಿಯೇ ಈ ಹಾಡು ಅಷ್ಟೇ ಕಲರ್ಫುಲ್ ಅನ್ಸುತ್ತೆ. ದೇವಸ್ಥಾನದಲ್ಲಿಯೇ ಈ ಹಾಡಿನ ಶೂಟಿಂಗ್ ನಡೀತಾ ಇದೆ, ಹಾಗೆ ಇದು ಸುಂದರವಾದ ಫೀಲ್ ಕೊಡುತ್ತೆ. ಅಯೋಗ್ಯ 2 ಚಿತ್ರ ಯಾವಾಗ ರಿಲೀಸ್ ಆಗುತ್ತೆ ಅನ್ನುವ ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ಉತ್ತರವನ್ನ ಡೈರೆಕ್ಟರ್ ಮಹೇಶ್ ಕುಮಾರ್ ಹೇಳ್ಕೊಂಡಿದ್ದಾರೆ. ಈ ಚಿತ್ರದ ರಿಲೀಸ್ ಬಗ್ಗೆ ತುಂಬಾನೇ ಚೆನ್ನಾಗಿಯೇ ಹೇಳಿದ್ದಾರೆ. ಅದು ಹೇಗಿದೆ ಅಂದ್ರೆ, ಮಳೆಗಾಲವನ್ನ ಅದು ನೆನಪಿಸುತ್ತೆ, ಮಳೆಗಾಲದ ಆ ಕ್ಷಣವನ್ನ ಕಣ್ಮುಂದೆ ತರುತ್ತೆ. ಅಯೋಗ್ಯ 2 ಚಿತ್ರ ಇದೇ ವರ್ಷ ರಿಲೀಸ್ ಆಗ್ತಾ ಇದೆ. ಮಳೆಗಾಲಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆದ್ರೆ ಡೇಟ್ ಯಾವುದು ಅನ್ನೋದು ಮಾತ್ರ ಇನ್ನೂ ಹೇಳ್ಕೊಂಡಿಲ್ಲ. ಆದ್ರೆ ಮಳೆಗಾಲಕ್ಕೆ ಅನ್ನೋದನ್ನ ಹೊತ್ತಿ ಹೇಳಿದ್ದಾರೆ. ಈ ಮೂಲಕ ರೊಮ್ಯಾಂಟಿಕ್ ಪ್ರೇಮ ಗೀತೆಯ ವಿಡಿಯೋ ಹಂಚಿಕೊಂಡು ಸಿನಿಮಾದ ಸದ್ಯದ ಅಪ್ಡೇಟ್ ಏನು ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ರಚಿತಾ ಅವರ ಈ ಕ್ಷಣದ ಕೆಲವು ಫೋಟೋಗಳು ಎಲ್ಲರಿಗೂ ಇಷ್ಟವಾಗುವಂತೆ ಇವೆ. ದೇವಸ್ಥಾನದಲ್ಲಿಯೇ ಚಿತ್ರೀಕರಿಸಿರೋ ಸಮಯದಲ್ಲಿಯೇ ರಚಿತಾ ಅವರ ಚಂದದ ಈ ಫೋಟೋಗಳನ್ನು ತೆಗೆಯಲಾಗಿದೆ. ಈ ಫೋಟೋಗಳನ್ನು ರಚಿತಾರಾಮ್ ಅವರೇ ಹಂಚಿಕೊಂಡಿದ್ದಾರೆ. ಇನ್ಸ್ಟಾಗ್ರಾಮ್ನ ತಮ್ಮ ಪೇಜ್ ಅಲ್ಲಿಯೇ ಇವುಗಳನ್ನು ಹಂಚಿಕೊಂಡಿದ್ದಾರೆ. ಇವುಗಳನ್ನು ನೋಡಿದ ಫ್ಯಾನ್ಸ್ ತುಂಬಾನೇ ಮೆಚ್ಚಿಕೊಂಡಿದ್ದಾರೆ. ಲೇಡಿ ಸೂಪರ್ ಸ್ಟಾರ್ ಸೂಪರ್ ಅನ್ನುವ ಅರ್ಥದಲ್ಲೂ ಬಣ್ಣಿಸಿದ್ದಾರೆ. ಧರೆಗಿಳಿದ ದೇವತೆ ಅಂತಲೂ ಮತ್ಯಾರೋ ರಚಿತಾ ಅವರನ್ನ ದೇವಿಗೆ ಹೋಲಿಸಿದ್ದಾರೆ ಅಂತಲೂ ಹೇಳ್ಬೋದು.